ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಬೇಗುದಿ ಏನು ಶುರುವಾಗಿದೆಯಲ್ಲ, ಸದ್ಯ ಸಚಿವ ಸ್ಥಾನ ಸಿಗದಕ್ಕೆ ಬೇಸರವನ್ನ ವ್ಯಕ್ತಪಡಿಸೋದು ಬಹಳ ಸಹಜ. ಬೀದರ್ನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂತಿಮ ತೀರ್ಮಾನ ಹೈಕಮಾಂಡ್ನದ್ದು. ದಯವಿಟ್ಟು ಎಲ್ಲರೂ ಅದನ್ನ ಒಪ್ಕೋಬೇಕು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ರಾಜ್ಯ ಸರ್ಕಾರದಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಾಗಿದ್ರು, ಸಚಿವ ಸ್ಥಾನದ ಆಕಾಂಕ್ಷಿಗಳು, ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಈಗ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಶುರುವಾಗಿರುವಂಥದ್ದು. ಹಾಗಾಗಿ ಸಚಿವ ಸ್ಥಾನ ಸಿಗದಕ್ಕೆ ಯಾರೆಲ್ಲ ಬೇಸರವನ್ನು ವ್ಯಕ್ತಪಡಿಸಿದ್ದಾರಲ್ಲ ಅವರ ಕುರಿತಂತೆ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಬೇಸರ ವ್ಯಕ್ತವಾಗೋದು ಬಹಳ ಸಹಜ. ಹಾಗಾಗಿ ಇದಕ್ಕೆ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಏನು ಅಂತಿಮ ತೀರ್ಮಾನ ಹೇಳುತ್ತೋ ಅದನ್ನು ಒಪ್ಕೊಂಡು ಎಲ್ಲರೂ ಕೂಡ ಪಕ್ಷನಿಷ್ಠೆಯಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಸಿದ್ದರಾಮಯ್ಯ ಅವ್ರಿಗೂ ಕೂಡ ಯಾವುದೇ ಅಸಮಾಧಾನ ಆಗಿಲ್ಲ, ಸಂಪುಟದಲ್ಲಿ ಯಾವುದೇ ಹಿರಿಯರನ್ನು ಕೂಡ ಕಡೆಗಣಿಸಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಅಸಮಾಧಾನ ಇರುತ್ತೆ, ಆಮೇಲೆ ಒಂದು ಸ್ವಲ್ಪ ದಿನ ಸರಿ ಹೋಗುತ್ತೆ, ನಮ್ಮ ಹೈಕಮಾಂಡ್ ಎಲ್ಲವನ್ನ ಕೂಡ ಸರಿ ಮಾಡುತ್ತೆ ಅಂತ ಇಲ್ಲಿ ಬೀದರ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಒಂದ್ ಕಡೆಗೆ ನಿನ್ನೆ ಸಿದ್ದರಾಮಯ್ಯನವರ ಬರ್ತ್ಡೇ ಕೂಡ ಇತ್ತು, ಸಿದ್ದರಾಮಯ್ಯನವರು ಬಂದಿಲ್ಲ ಅಂತ ಹೇಳಿ ಒಂದಷ್ಟು ಜನ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಈ ಸಚಿವ ಸಂಪುಟ ವಿಸ್ತರಣೆ ಜೊತೆ ನೂತನ ಸಚಿವರು ಯಾರೆಲ್ಲ ನಿನ್ನೆ ಪ್ರಮಾಣ ವಚನ ತೆಗೆದುಕೊಂಡ್ರಲ್ಲ, ಸೊ ಅವ್ರು ಯಾರು ಕೂಡ ಸಿದ್ದರಾಮಯ್ಯನವರ ಬಣದವರಲ್ಲ, ಹಾಗಾಗಿ ಸಿದ್ದರಾಮಯ್ಯನವರು ಬಂದಿಲ್ಲ ಅಂತಲೂ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು. ಮತ್ತೊಂದು ಕಡೆಗೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರದೆ ನೇರವಾಗಿ ಉಮಾಶ್ರೀ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು. ಉಮಾಶ್ರೀ ಅವರಿಗೂ ಕೂಡ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಬೇಕು ಅಂತ ಕೂಡ ಹೇಳಿಕೆ ಕೊಟ್ಟರು. ಸೊ ಎಲ್ಲ ಆಯಾಮದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೂ ಅಸಮಾಧಾನ ಉಂಟಾಗಿದೆ. ಸೊ ಅವ್ರು ಯಾರೆಲ್ಲ ಕ್ಯಾಂಡಿಡೇಟ್ಸ್ ಹೇಳಿದ್ರು ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಈಗ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ನಿಂದ ಏನ್ ಬರುತ್ತೋ ಅದೇ ಅಂತಿಮ ತೀರ್ಮಾನ. ನಾವು ಕೊಟ್ಟಂತ ಹೇಳಿಕೆಗಳು ಜೊತೆಗೆ ನಾವು ಯಾರಿಗೆ ಆಕಾಂಕ್ಷಿಗಳಿಗೆ ಮಣೆ ಹಾಕ್ತೀವಿ ಅದು ಯಾವುದು ಕೂಡ ಫೈನಲ್ ಅಲ್ಲ. ಮತ್ತೊಂದ್ ಕಡೆಗೆ ಸಿದ್ದರಾಮಯ್ಯನವರಿಗೆ ಅಸಮಾಧಾನ ಆ ಥರದ್ದು ಯಾವುದೇ ಇಲ್ವಲ್ಲ, ಅವರು ಆರಾಮಾಗಿದ್ದಾರೆ. ನಿನ್ನೆ ಅವ್ರ ಬರ್ತ್ಡೇ ಇತ್ತು, ಹಲವಾರು ಹಿರಿಯ ಸಚಿವರು ಹಿರಿಯ ನಾಯಕರು ಅವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಅವ್ರು ಕಾಣಿಸ್ಕೊಂಡಿಲ್ಲ ಅಂತ ಹೇಳಿ ಸದ್ಯ ಈಗ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿರುವಂತದ್ದು. ಮತ್ತೊಂದ್ ಕಡೆಗೆ ಸಂಪುಟದಲ್ಲಿ ಯಾವುದೇ ಹಿರಿಯರನ್ನು ಕೂಡ ಕಡೆಗಣಿಸಿಲ್ಲ. ಅಸಮಾಧಾನ ಇದ್ದೇ ಇರುತ್ತೆ, ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇರುತ್ತೆ. ಯಾವ ವ್ಯಕ್ತಿಗೂ ಕೂಡ ಸಮಾಧಾನ ಎಲ್ಲಿರುತ್ತೆ ಹೇಳಿ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಸಮಾಧಾನ ಇರೋದು ಸಹಜ. ಹಾಗೆ ಅದು ಕೂಡ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸುವಂತ ಸಂದರ್ಭದಲ್ಲಿ ಆಕಾಂಕ್ಷಿಗಳು ಯಾರೆಲ್ಲ ಕೈ ಬಿಟ್ಟಿದಾರಲ್ಲ ಅವರಿಗೆಲ್ಲ ಅಸಮಾಧಾನ ಆಗಿರುತ್ತೆ. ಮತ್ತೊಂದ್ ಕಡೆಗೆ ನಮ್ಮ ಹೈಕಮಾಂಡ್ ಎಲ್ಲವನ್ನ ಕೂಡ ಸರಿ ಮಾಡುತ್ತೆ. ಈಗ ಯಾರೆಲ್ಲ ಅಸಮಾಧಾನದಲ್ಲಿದ್ದಾರೋ ಅವ್ರನ್ನೆಲ್ಲ ಕರೆದು ಮಾತನಾಡುವಂತಹ ಒಂದು ಮೀಟಿಂಗ್ ಅನ್ನ ಮಾಡಬಹುದು. ಹಾಗಾಗಿ ಈ ಅಸಮಾಧಾನ, ಒಳಬೇಗುದಿ, ಈ ಶವನ ಮಾಡೋದು ಇದೆಲ್ಲ ದೊಡ್ಡ ಕೆಲಸ ಏನಲ್ಲ ಅಂತ ಹೇಳ್ಬಿಟ್ಟು ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಸಂಪುಟ ಪುನರಚನೆ ಅಥವಾ ವಿಸ್ತರಣೆ ಮಾಡಿದಾಗ ಈ ರೀತಿ ಒಂದಷ್ಟು ಅಸಮಾಧಾನಗಳು ಎಲ್ಲ ಪಕ್ಷಗಳಲ್ಲೂ, ಎಲ್ಲ ಸರ್ಕಾರದಲ್ಲೂ, ಎಲ್ಲ ಸಮಯದಲ್ಲೂ ಕೂಡ ಆಗಿವೆ. ಆದರೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಒಂದು ತೀರ್ಮಾನ ಮಾಡಿ ಒಂದಷ್ಟು ಜನನ ಸಚಿವರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ಮೇಲೆ ಅದನ್ನು ಈ ಪಕ್ಷದವರು ಒಪ್ಕೊಳ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಮತ್ತೆ ಇನ್ನೇನು ನಾನು ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತೆ ಯಾರ್ಯಾರು ಮಂತ್ರಿಗಳಾಗಿದ್ರು ಅವರಲ್ಲಿ ಎಷ್ಟೊಂದು ಜನ ಬಂದು ತಂದೆಯವ್ರನ್ನ ಬಂದು ಭೇಟಿ ಮಾಡಿ ಶುಭಾಶಯಗಳು, ಅವತ್ತು ತಂದೆಯವ್ರ ಬರ್ತಡೇ ಕೂಡ ಆಯ್ತು, ಹುಟ್ಟಿದಬ್ಬ ಕೂಡ ಆಯ್ತು ನೆನ್ನೆ. ಸೊ ಹಾಗಾಗಿ ಬಂದು ಶುಭಾಶಯಗಳನ್ನು ಕೂಡ ತಿಳಿಸಿದ್ರು, ತಂದೆಯವ್ರನ್ನೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಯಾವ ಹಿರಿಯರನ್ನು ಕಡೆಗಣಿಸಿಲ್ಲ. ಇವಾಗ ಒಂದು ಸರ್ಕಾರ ಮಾಡಿದಾಗ, ಒಂದು ಸಂಪುಟ ಅಂತ ರಚನೆ ಆದಾಗ ಹಿರಿಯರನ್ನ ಕಿರಿಯರನ್ನ ಎಲ್ಲರನ್ನು ಸೇರಿಸಿ ಸಂಪುಟ ಮಾಡ್ತಾರೆ ಅಲ್ವಾ. ಬರೀ ಹಿರಿಯರ ಅಥವಾ ಬರೀ ಕಿರಿಯರು ಎಲ್ಲರೂ ಬರೀ ಹಿರಿಯರು ಮಾತ್ರ ಅಥವಾ ಬರೀ ಕಿರಿಯರು ಮಾತ್ರ ಮಾಡೋದಿಲ್ಲ, ಇಬ್ಬರೂ ಸೇರಿಸಿ ಒಂದು ಸಂಪುಟ ಮಾಡ್ತಾರೆ. ಹಾಗಾದಾಗ ಕೆಲವರು ಕೈ ಬಿಡೋದು ಸಹಜ ಇರುತ್ತೆ. ಸೊ ಹಾಗಾಗಿ ಅಂತ ಅಸಮಾಧಾನ ಸಣ್ಣ ಪುಟ್ಟದ ಹಾಗೆ ಆಗುತ್ತೆ. ಮಹಿಳೆಯರು ಕೊಡ್ತಾರೆ ಒಂದು ಸಚಿವ ಸ್ಥಾನ, ಬಟ್ ಕೊನೆ ಮೂಮೆಂಟ್ ನಲ್ಲಿ ಸ್ಥಾನ ಈಗ ಸದ್ಯಕ್ಕೆ ಖಾಲಿ ಇಡಬೇಕು ಅಂತ ಹೇಳಿ ಇಟ್ಟಿದ್ದಾರೆ. ಅದಕ್ಕೆ ಅಂತಿಮ ತೀರ್ಮಾನ ತೆಗೆದುತಾರೆ. ಈಗ ಕುರುಬ ಸಮುದಾಯಕ್ಕೆ ಮಹಿಳೆಗೆ ಕೊಟ್ಟಿದ್ದು ಸರ್, ಅಂತದ್ದು ಅವ್ರು ತೆಗೆದ್ರು. ನಿನ್ನೆ ಕೂಡ ಅವರು ಪಾಪ ಸಾಕಷ್ಟು ಅಸಮಾಧಾನ ಹೊರ ಹಾಕಿದ್ರು. ಮಹಿಳೆಗೆ
ಸಿದ್ದರಾಮಯ್ಯ ಅವ್ರಿಗೆ ವಿರೋಧ ಅಸಮಾಧಾನ ಮಾಡಿದ್ರೆ ಹಾಕಿಲ್ಲ. ಏನ್ ಹೇಳಿದ್ರೆ ಗಾಯತ್ರಿ ಶಾಂತೇಗೌಡರು ಯಾತಿಕ್ ನನಗೆ ಕೊನೆ ಮೂಮೆಂಟ್ ಅಲ್ಲಿ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ, ಬಟ್ ನನಗೆ ಭರವಸೆ ಇದೆ, ಮತ್ತೆ ಸೇರಿಸ್ಕೊಳ್ತಾರೆ ಭರವಸೆ ಇದೆ ಅಂತ ಹೇಳಿದ್ದಾರೆ. ಅಷ್ಟೇ ಹೇಳಿದ್ದಾರೆ, ಎಲ್ಲ ಅಸಮಾಧಾನ ತೋರಿಸಿದ್ದಾರೆ. ಸೊ ಆ ರೀತಿದೇನಿಲ್ಲ. ನೋಡಿ, ಯಾವುದೇ ಒಂದು ಸರ್ಕಾರದಲ್ಲಿ ಯಾವಾಗಲಾದ್ರೂ ಸಂಪುಟ ಪುನಾರಚನೆ ಆದಾಗ ಅಥವಾ ವಿಸ್ತರಣೆ ಆದಾಗ ಒಂದಷ್ಟು ಸಚಿವಾಕಾಂಕ್ಷಿಗಳಿಗೆ ಸಿಗೋದಿಲ್ಲ. ಆಗ ಅವ್ರ ಕಾರ್ಯಕರ್ತಗಳು